ಬದುಕು ಒಂದೊಂದ್ಸಲ ಎಷ್ಟು ಸಂಕೀರ್ಣ ಆಗ್ಬಿಡತ್ತೆ ಅಂದ್ರೆ ನಮ್ಮದೇ ಇಷ್ಟದ ಹವ್ಯಾಸಕ್ಕೆ ಟೈಮ್ ಕೊಡೋಕೆ ನಾವು ತುಂಬಾ ಒದ್ದಾಡ್ಬಿಡ್ತೀವಿ. ಹಿಂದಿನ ಗುರುವಾರನೇ ನನಗೆ ಒಂದು ಪುಸ್ತಕ ಪಾರ್ಸಲ್ ಬಂದಿತ್ತು. ಅದನ್ನ ಸ್ಪೆಷಲ್ ಆಗಿ ಒಬ್ರು ಕಳಿಸ್ಕೊಟ್ಟಿರೋಂತ ಪಾರ್ಸಲ್ ಅದು. ಉಡುಪಿಯ ಪುಸ್ತಕ ಮನೆಯವರು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ತಮ್ಮ 100 ಪುಸ್ತಕಗಳ ಲೀಸ್ಟ್ ಅನ್ನ ಕೊಟ್ಟು ನಿಮಗೆ ಇಷ್ಟವಾದ 5 ಪುಸ್ತಕಗಳನ್ನ ಆಯ್ಕೆ ಮಾಡ್ಕೊಳ್ಳಿ, ಉಚಿತವಾಗಿ ನಾವು ಕಳಿಸ್ತೀವಿ, ನೀವು ಅದನ್ನ ಓದಿ ನಿಮ್ಮ ಜೆನ್ಯೂನ್ ರಿವ್ಯೂ ಅನ್ನ ಕೊಡಿ. ರಿವ್ಯೂದಲ್ಲಿ ನೀವು ನನ್ಗೆ ಹೀಗೆ ಹೇಳಿ ಹಾಗೆ ಹೇಳಿ ಅಂತ ಏನು ಹೇಳಿಲ್ಲ. ಅವರು ನಿಮ್ಮ ಆಯ್ಕೆ ಮಾಡಿಕೊಂಡ ಪುಸ್ತಕವನ್ನ ಓದಿ ಒಂದು ಜೆನ್ಯೂನ್ ರಿವ್ಯೂ ಅನ್ನ ಕೊಡಿ, ಇದು ನಮಗೂ ವ್ಯಾಲಿಡೇಷನ್ ಅನ್ನೋ ತರ ಒಂದು ರಿಕ್ವೆಸ್ಟ್ ಅನ್ನ ಇಟ್ಟಿದ್ರು. ಅದಕ್ಕೆ ನಾನು ಕೂಡ ನನ್ನ ಅಡ್ರೆಸ್ ಅನ್ನ ಕಳಿಸಿದ್ದೆ. ತುಂಬಾ ಅಂದ್ರೆ ಇದು ಬಂದು ಗುರುವಾರನೇ ಬಂದಿತ್ತು. ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ, ವೀಕೆಂಡ್ಸು ಅದು ಇದು ಅಂತ ನನ್ಗಾಗೇ ಇಲ್ಲ. ಮತ್ತೆ ನಾನು ಹೌಸ್ ವೈಫ್ ಆಗಿರೋದ್ರಿಂದ ನನಗೆ ಸಮಯ ಅಂತ ಸಿಗೋದು ವೀಕ್ ಡೇಸೇನೆ. ನನ್ನ ಸಮಯ ಅಂದ್ರೆ ವೀಕ್ ಡೇಸು. ಆ ವೀಕ್ ಡೇಸಿಗೋಸ್ಕರನೇ ಕಾಯ್ತಾ ಇದ್ದೆ. ತುಂಬಾ ನೀಟಾಗಿ ಪ್ಯಾಕ್ ಮಾಡಿ ಕಳ್ಸಿದ್ದಾರೆ. ಅಂದ್ರೆ ಇವರ ಸರ್ವಿಸ್ ಕೂಡ ಚೆನ್ನಾಗಿರುತ್ತೆ ಅಂತ ಆಯ್ತು. ಪುಸ್ತಕ ಓಪನ್ ಮಾಡೋದೇ ಒಂಥರ ಖುಷಿ. ಜೊತೆಗೆ ಒಂದು ಲೆಟರ್ ಅನ್ನು ಕೂಡ ಇಟ್ಟಿದ್ದಾರೆ. ಯಾರಿಂದಾರು ಪತ್ರ ಬಂದ್ರೆ ತುಂಬಾ ಖುಷಿ ಆಗತ್ತೆ ಅಲ್ವಾ? ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಅವರ ಉದ್ದೇಶ ಏನಂದ್ರೆ, ನಾವ್ ಈ ರೀತಿ ಒಂದು ರಿವ್ಯೂ ಮಾಡಿ ಹಾಕಿದ್ರೆ ಅದು ಯಾವುದೋ ಒಂದು ಓದುಗನನ್ನ ಸೆಳೆದು ಒಂದು ಹೊಸ ಓದುಗ ಪುಸ್ತಕಗಳ ಕಡೆಗೆ ಬರಬಹುದು ಅಂತ. ತುಂಬಾ ಒಳ್ಳೆಯ ಪ್ರಯತ್ನ. ಈ ಒಂದು ಜೆನ್ಯೂನ್ ಆದ ಈ ಪ್ರಯತ್ನಕ್ಕೆ ನನ್ನ ಸಹಕಾರ ಖಂಡಿತ ಇದೆ. ನಾನು ಕೂಡ ನೀವು ಕಳಿಸಿರೋಂತ ಅಷ್ಟು ಪುಸ್ತಕಗಳನ್ನ ನಾವು ಖಂಡಿತವಾಗೂ ಓದ್ತೀನಿ. ಮತ್ತೆ ಪ್ರತಿಯೊಂದಕ್ಕೂ ನನ್ನ ಅನಿಸಿಕೆಯನ್ನ ನಾನು ಖಂಡಿತವಾಗೂ ಹೇಳ್ತೀನಿ. ಯಾವ್ಯಾವ ಪುಸ್ತಕ ಬಂದಿದೆ ಅಂದರೆ, ಅಡಿ ಇಟ್ಟರೆ ಅಪಾಯ, ಕೌಂಡಿನ್ಯ ಅವರ ಅಡಿ ಇಟ್ಟರೆ ಅಪಾಯ ಅನ್ನೋ ಪುಸ್ತಕ. ಪದ್ಮಲತಾ ಮೋಹನ್ ಅವರ ಹಿತಶತ್ರು. ಫೌಜಿಯಾ ಸಲೀಂ ಅವರ ಹರ್ಷರಾಗ, ಹೃದಯ. ಫೌಜಿಯಾ ಸಲೀಂ ಅವರ ಕುಚುಕು ಪುಸ್ತಕವನ್ನ ನಾನು ಓದಿದ್ದೆ. ಹರಿವುದಿಂದ ರಿಲೀಸ್ ಆಗಿತ್ತು ಅದು. ತುಂಬಾ ನನಗಂತೂ ಒಂಥರ ಕ್ವಿಕ್ ರೀಡಿಂಗಿಗೆ ತುಂಬಾ ಇಷ್ಟ ಆಗಿತ್ತು. ಹರ್ಷರಾಗ ಹೇಗಿದೆ ಅಂತ ಓದಿ ಖಂಡಿತ ಹೇಳ್ತೀನಿ. ಅನು ಬೆಳ್ಳೆಯವರ ಬ್ಲ್ಯಾಕ್ ಕಾಫಿ. ಈ ಪುಸ್ತಕದ ಬಗ್ಗೆ ನಾನು ಅಲ್ಲಿ ಎಲ್ಲೋ ಒಂಚೂರು ಕೇಳಿದ್ದೆ. ಸೊ ಅದನ್ನ ನಾನು ಚಾಯ್ಸ್ ಮಾಡ್ಕೊಂಡೆ. ನನಗೋಸ್ಕರ 4 ಪುಸ್ತಕವನ್ನ ಕಳಿಸ್ಕೊಟ್ಟಿದ್ದಾರೆ. ಈ ಪುಸ್ತಕವನ್ನ ಕಳಿಸ್ಕೊಟ್ಟಿರೋದಕ್ಕೆ ತುಂಬಾ 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 ಧನ್ಯವಾದಗಳು. ಹಾಗೆ ಯಾರಾದರೂ ಆಸಕ್ತರು ಪುಸ್ತಕ ಮನೆಯಿಂದ ಪುಸ್ತಕ ಖರೀದಿ ಮಾಡಬೇಕು ಅಂತಾದ್ರೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಖಂಡಿತವಾಗೂ ಅಲ್ಲಿಂದ ಖರೀದಿ ಮಾಡಿ. ನಾನು ಕೂಡ ಓದಿ ಅನಿಸಿಕೆಯನ್ನ ಹೇಳ್ತೀನಿ. ಧನ್ಯವಾದ.